ಪ್ರತಿಯೊಬ್ಬನಿಗೂ ಒಂದು ಇಷ್ಟ ಆಯಿತು ಅಂತ ಹೇಳೋದಕ್ಕೆ ಅದೆಷ್ಟು ರೈಟ್ಸ್ ಇರುತ್ತೋ ಅದಿಷ್ಟ ಆಗಿಲ್ಲ ಅನ್ನೋದಕ್ಕೆ ಅಷ್ಟೇ ರೈಟ್ಸ್ ಇರುತ್ತೆ. ಯು ಕ್ಯಾನ್ ಓಪನ್ಲಿ ಕಮ್ ಔಟ್ ಇನ್ ದ ಪಬ್ಲಿಕ್ ಅಂಡ್ ಟೆಲ್ ನನಗಿಷ್ಟ ಆಗಿಲ್ಲ. ದಟ್ ಜಸ್ಟ್ ಶೋಸ್ ಇಸ್ ಬೋಲ್ಡ್ ಆಟಿಟ್ಯೂಡ್. ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ. ಬಟ್ ದಟ್ ಡಸಂಟ್ ಮೀನ್ ದ್ಯಾಟ್ ಯು ಕ್ಯಾನ್ ಅಕ್ಯೂಸ್ ಆನ್ ಸಮ್ ಒನ್ ಆರ್ ಸಮಥಿಂಗ್ so easily without proof. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಸೊ ಫಸ್ಟ್ಲಿ ನನಗೆ ಆ ಥರ ಮಾತಾಡೋದೇನೋ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಆರಾಮಾಗಿ ಕೂತ್ಕೊಂಡು ವಿಡಿಯೋ ನೋಡಿ. ನಮ್ಮ ಇಡೀ ಇಂಡಿಯಾದಲ್ಲಿ ಅದೆಷ್ಟು ಟ್ಯಾಲೆಂಟ್ ಇದೆ ಅನ್ನೋದು ಅದು ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿದ್ರೂ ಅದು ನಮ್ಮಲ್ಲಿ ಇಲ್ಲ ಅನ್ನೋ ಈಗೋನ, ಇಲ್ಲ ಅವನ ಹತ್ರ ಇದೆ ಅನ್ನೋ ಜೆಲಸಿನ, ಐ ಡೋಂಟ್ ನೋ, ಇಟ್ ಜಸ್ಟ್ ಗಾಟ್ ದೆಮ್ ಬ್ಲಾಕಿಂಗ್ ಅಸ್ ಫ್ರಮ್ ಅಪ್ರಿಷಿಯೇಟಿಂಗ್ ಅ ಟ್ರೂ ಟ್ಯಾಲೆಂಟ್. ಲೈವ್ ಎಕ್ಸಾಂಪಲ್ ಇಸ್ SSR. ಏನಾದ್ರು ನಮ್ಮ ಹತ್ರ ಇರೋರ್ಗೂ ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಹೋದ್ಮೇಲೆ ಸಖತ್ ವ್ಯಾಲ್ಯೂಬಲ್ ಆಗಿತ್ತು ಗುರು. ಹೋದ್ಮೇಲೆ ನೆನೆಸ್ಕೊಂಡು ಏನು ಯೂಸು? ಹೋದ್ಮೇಲೆ ಅದು ಹಂಗಿತ್ತು ಅನ್ನೋದೇನು ಯೂಸು, ಹಿಂಗಿತ್ತು ಅನ್ನೋದೇನು ಯೂಸು? ಇರೋಸ್ ದಿನ ಆರಾಮಾಗಿ ಕಾಪಾಡ್ಕೊಳ್ಳಿ ಗುರು. ಈ ಟ್ಯಾಲೆಂಟ್ ಬಗ್ಗೆ ಮಾತಾಡೋವಾಗ ಐ ಜಸ್ಟ್ ರಿಮೆಂಬರ್ಡ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಶಿ ಈಸ್ ಅನ್ ಆರ್ಟಿಸ್ಟ್. ಆ ಫೋಟೋ ಹಾಕ್ತೀನಿ ನೋಡಿ. ಈ ಡೈಲಿ ಸ್ಟ್ರೆಸ್ ಲೈಫ್ ಅಂಡ್ ದೆನ್ ಡೈಲಿ ಜಾಬ್ ಪ್ರೆಷರ್ ಇದ್ರೂ ಶಿ ಸಮ್ಹೌ ಮೇಕ್ಸ್ ಟೈಮ್ ಫಾರ್ ಅ ಟ್ಯಾಲೆಂಟ್ ಆ್ಯಂಡ್ ತುಂಬ ಚೆನ್ನಾಗಿ ಆರ್ಟ್ ಹಾಕಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್ ಟು ಇನ್ಕ್ಲೂಡ್ ದಿಸ್ ಇನ್ ದಿಸ್ ವಿಡಿಯೋ. ತುಂಬ ಜನ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ನೀವು ಟೋಟಲ್ ಪಾಪ್ಯುಲೇಷನ್ ತೊಗೊಂಡು ಅದರೊಂದು 10% ತೆಗೆದ್ರೂ 10% ಮತ್ತೆ ಒಂದು 5% ವೆರಿ ಸ್ಪೆಷಲಿ ಟ್ಯಾಲೆಂಟೆಡ್ ಪೀಪಲ್ ತೆಗೆದ್ರೂ ಅವ್ರಿಗೆ ರೆಕಗ್ನಿಷನ್ ಸಿಗ್ತಾ ಇಲ್ಲ. ರೆಕಗ್ನಿಷನ್ ಸಿಕ್ಕಿದ್ರೂ ಅಪ್ರಿಷಿಯೇಷನ್ ಸಿಗ್ತಾ ಇಲ್ಲ. ಐ ಡೋಂಟ್ ನೋ, ಇಟ್ಸ್ ಜಸ್ಟ್ ವೆರಿ ವಿಯರ್ಡ್ ಅಷ್ಟೇ. ಸೊ ಇಫ್ ಯು ವಾಂಟ್ ಟು ಸಪೋರ್ಟ್ ದಿಸ್ ಗರ್ಲ್, ನಾವು ಅವರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಕಿರ್ತೀನಿ ಕೆಳಗೆ ಕಮೆಂಟೇಷನಲ್ಲಿ. ಗೋ ಕ್ಲಿಕ್ ಆನ್ ದ ಲಿಂಕ್ ಆ್ಯಂಡ್ ಫಾಲೋ ದ ಪರ್ಸನ್. ಈ ವಿಡಿಯೋ ಮಾಡೋಕ್ಕೆ ಮೇನ್ ಇಂಟೆನ್ಷನ್ ಏನಂದರೆ, ಒನ್ ಸಚ್ ಟ್ಯಾಲೆಂಟ್ ಇಸ್ ಚಂದನ್ ಶೆಟ್ಟಿ. ನಮ್ಮ ಚಂದನ್ ಶೆಟ್ಟಿ ಅವರು ಅದೆಷ್ಟು ಕಷ್ಟಪಟ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾರೆ ಅನ್ನೋದು ಈಚ್ ಆ್ಯಂಡ್ ಎವ್ರಿ ಒನ್ ನೋಸ್. ಗೊತ್ತಿಲ್ಲ ಅಂದರೆ ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್ ಅಷ್ಟೇ. ಯೂಟ್ಯೂಬ್ ಸರ್ಚ್ ಮಾಡಿ ಅವ್ರ ಫಸ್ಟ್ ಸಾಂಗಿಂದ ರೀಸೆಂಟ್ ಸಾಂಗ್ವರೆಗೂ ನೋಡಿ. ರೀಸೆಂಟ್ ಸಾಂಗ್ ಅಂದರೆ ನಮ್ಮ ಪೊಗುರು ಸಾಂಗೆ. ಜಸ್ಟ್ ಸಿ ಈಸ್ ಗ್ರೋತ್, ಸಿ ದ ಹಾರ್ಡ್ ವರ್ಕ್ ಬಿಹೈಂಡ್ ಇಟ್. ಒಂದು ಸಾಂಗ್ಗೆ ಅವರೇ ದುಡ್ಡು ಹಾಕೊಳೋದ್ರಿಂದ ಬೇರೆಯವ್ರು ದುಡ್ಡು ಹಾಕ್ಬಿಟ್ಟು ಸಾಂಗ್ ಮಾಡಿಸೋಷ್ಟು ಬೆಳೆದಿದ್ದಾರೆ. ಇಟ್ ಜಸ್ಟ್ ಟೇಕ್ಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ಒಂದು ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅನ್ನೋದು ತುಂಬ ಕಷ್ಟ ಇದೆ. ತುಂಬ ಟ್ಯಾಲೆಂಟ್ ಇರಬೇಕು ಬೆಳಿಬೇಕು ಅಂದರೆ. ಅವ್ರು ಅಷ್ಟು ಕಷ್ಟಪಟ್ಕೊಂಡು ಬೆಳೆದಿದ್ರೆ ಪೀಪಲ್ ಜಸ್ಟ್ ಈಸಿಲಿ ಅಕ್ಯೂಸಿಂಗ್ ದಟ್ ಇಟ್ ಇಸ್ ಅ ಕಾಪಿ. ಐ ಡೋಂಟ್ ಗೆಟ್ ಇಟ್. ಒಂದು ಪ್ರೂಫ್ ಇದೆಯಾ? ಪ್ರೂಫ್ ತೋರಿಸ್ಕೊಂಡು ಮಾತಾಡಿ. ಯಾವುದೋ ತುಕಾಲಿ ಸಾಂಗ್ ಪ್ಲೇ ಮಾಡಿ, ಆಬ್ವಿಯಸ್ಲಿ ಇಟ್ ಇಸ್ ತುಕಾಲಿ ಸಾಂಗ್ ಒನ್ಲಿ. ನಮ್ಮ ಟ್ಯಾಲೆಂಟ್ ನೀವು ತುಕಾಲಿ ಅಂದರೆ ನಿಮ್ಮ ಟ್ಯಾಲೆಂಟ್ ಕೂಡ ನಮ್ಮ ತುಕಾಲಿನೇ, ತುಕಾಲಿಗಿಂತ ಕಮ್ಮಿನೇ. ಓಕೆನಾ? ಸೊ ಯಾವುದೋ ಪ್ಲೇ ಮಾಡ್ಕೊಂಡ್ಬಿಟ್ಟು ಏನೇನೋ ಸಿಂಕ್ ಮಾಡ್ಬಿಟ್ಟು ಇದು ಕಾಪಿ ಅನ್ನೋದು ಒಂದು 3 ಸೆಕೆಂಡ್ ಪ್ಲೇ ಮಾಡಿಬಿಟ್ರೆ ಅದು ಕಾಪಿ ಆಗ್ಬಿಡುತ್ತಾ ಗುರು? ಇಸ್ ಇಟ್ ರಿಯಲಿ ಕಾಪಿ? ಯು ರಿಯಲಿ ಥಿಂಕ್ ದ್ಯಾಟ್? ಪೊಗುರು ಯಾವ ಥರ ಇದೆ? ನಿಮ್ಮ ಯಾವುದೋ ತಮಿಳ್ ಸಾಂಗ್ ಪ್ಲೇ ಮಾಡೋದು ಅದು ಯಾವ ಥರ ಇದೆ? ಸ್ವಲ್ಪ ಅದು ಸಿಂಕ್ ಆಗ್ತಾ ಇದೆಯಾ? ಏನಪ್ಪ, ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನು ಆ ಸ್ಯಾಡಿಸಮ್, ಅದೇನು ಆ ಹುಚ್ಚು, ಒಬ್ಬರನ್ನ ಕೆಳಗೆ ಎಳಿಬೇಕು ಅಂದರೆ ಅದೇನು ನಿಮ್ಗೆ ಒಳಗಿಂದ ಅದೇನೋ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್, ಇನ್ನರ್ ಫೀಲಿಂಗ್ ಇದೆಯಲ್ಲ, ಐ ಜಸ್ಟ್ ಡೋಂಟ್ ಗೆಟ್ ಇಟ್. ಈ ಕನ್ನಡ ವರ್ಸಸ್ ತಮಿಳ್ ವಾರ್ ಏನು ನಡೀತಾ ಇದೆ ಇವಾಗ, ಇಂಡಸ್ಟ್ರಿ ವಾರ್, ಇದನ್ನು ಯೂಸ್ ಮಾಡಿಕೊಂಡು ಒಂದು ಟ್ರೂ ಟ್ಯಾಲೆಂಟ್ನ ತುಳಿಬೇಡ. ಅದು ನಿನ್ಗೆ ಯಾವುದಕ್ಕೂ ಒಳ್ಳೇದು ಮಾಡಲ್ಲ. 1,00,000 ಸಬ್ಸ್ಕ್ರೈಬರ್ಸ್ ಇರ್ಬೋದು, ನೋ ಒನ್ ಎಸ್ ರಿಯಲಿ ಸೀನ್ ಯೋರ್ ಫೇಸ್. ಮಗ ಮುಚ್ಕೊಂಡು ವೀಡಿಯೋಸ್ ಮಾಡ್ಬಿಡೋದು ತುಂಬ ಈಸಿ. ಎಡಿಟ್ ಮಾಡಿಬಿಟ್ರೆ ಯಾವನಾದ್ರೂ ಬಂದುಬಿಡ್ತಾನೆ. ದಟ್ ಈಸ್ ನಾಟ್ ದ ರಿಯಲ್ ಟ್ಯಾಲೆಂಟ್. ದಟ್ ಇಸ್ ನಾಟ್ ದ ರಿಯಲ್ ವೇ ಟು ಗ್ರೋ. ಅರ್ಥ ಆಯ್ತಾ? ಒಬ್ಬನ ಟ್ರೋಲ್ ಮಾಡ್ತಾ ಇದೀಯ ಅಂದರೆ ಜಸ್ಟ್ ನೋ ಹೌ ಮಚ್ ಹ್ಯಾಸ್ ವರ್ಕ್ಡ್ ಆ್ಯಂಡ್ ಡೂ ಯು ರಿಯಲಿ ಥಿಂಕ್ ಇಟ್ ಇಸ್ ಕಾಪಿ? ಏನಕ್ಕೆ ಇಂಗ್ಲೀಷ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅವ್ನು ಯಾರೋ ತಮಿಳ್ ಏನಂತೆ, ಕನ್ನಡ ಅರ್ಥ ಆಗಲ್ಲ ಅಂತ, ಮತ್ತೆ ಕನ್ನಡ ಬರಲ್ಲ ಅಂತ ಹಾಕ್ತಾರೆ ಕಮೆಂಟ್ಸ್ ಅಲ್ವಾ? ನನಗೇನಿಲ್ಲ ಗುರು, 2 ಲಿಂಕ್ ಹಾಕ್ತೀನಿ. ಒಂದು ಬಂದುಬಿಟ್ಟು ನಮ್ಮ ಫ್ರೆಂಡ್ದು, ಸೊ ಅಪ್ಪುಬೋ ಸ್ಟಾರ್ಟ್ ಏನೋ ಮಾಡಿದ್ದಾರೆ, ಅವ್ರ ಪೇಜ್ಗೆ ಹೋಗಿ ಫಾಲೋ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಈ ನನ್ನ ಮಗನ ವೀಡಿಯೋ ಲಿಂಕು. ಒಬ್ಬರು ಡಿಸ್ಲೈಕ್ ಆದರೂ ಮಾಡ್ತೀರಾ, ಅದು ಏನು ಮಾಡ್ತೀರೋ ನಿಮ್ಮ ಇಷ್ಟ. ಅವರಂತೂ ಯೂನಿಟಿಯಿಂದ ನಮ್ಮ ವೀಡಿಯೋನೇ ತೆಗೆಸಿದ್ರು. ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಮೊದಲು, ಅದನ್ನ ಹೆಂಗೆ ತೆಗೆಸಿರೋ ಗೊತ್ತಿಲ್ಲ. ಯೂಟ್ಯೂಬ್ಗೆ ರಿಪೋರ್ಟ್ ಹಾಕಿ ತೆಗೆಸಿದ್ದಾರೆ. ನಮ್ಮ ಕೈಲಿ ಅದು ಆಗುತ್ತೋ ಬಿಡುತ್ತೆ ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಡೋಂಟ್ ನೋ ಅವ್ರ ಯೂನಿಟಿ. ಇವಾಗಂತೂ ನನಗೆ ಗೊತ್ತಿಲ್ಲ, ಬಿಕಾಸ್ ಆ ವಿಡಿಯೋಗಂತೂ 10,000 ಲೈಕ್ಸ್ ಬಂದಿದೆ. 10,000 ಡಿಸ್ಲೈಕ್ ಬರುತ್ತಿಲ್ಲ ಅದು ಗೊತ್ತಿಲ್ಲ ನನಗೆ. ಇದಾದಮೇಲೆ ಐ ವಿಲ್ ಸಿ ಯುವರ್ ಯೂನಿಟಿ ಅಬೌಟ್ ದಿಸ್ ಫ್ಯಾಕ್ಟ್. ಇಷ್ಟು ಹೇಳ್ದೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.